ಬೀದರ್ ಒಬ್ಸ್ಟೆಟಿಕ್ ಗೈನಿಕ್ ಸೊಸೈಟಿ. ಇವತ್ತು ನಾವು ಪ್ರಥಮ ಬಾರಿ ಬೀದರಲ್ಲಿ ಸ್ಟೇಟ್ ಝೋನಲ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ. ಇದು 2 ದಿನದ ಸಮ್ಮೇಳನ ಇದೆ. ಒಂದು ದಿನ ಕಾರ್ಯಾಗಾರ, ಇವತ್ತು ಕಾರ್ಯಾಗಾರ ಇತ್ತು. ಲ್ಯಾಪ್ರೋಸ್ಕೋಪಿಕ್ ಮಾಡಿದ್ದೀವಿ ನಾವು ವರ್ಕ್ಶಾಪ್, ಮತ್ತು ಇನಾಗ್ರೇಷನ್ ಆಯಿತು. 3 ಜನ ಮಿನಿಸ್ಟರ್ ಇನ್ಚಾರ್ಜ್ ಮಿನಿಸ್ಟರ್ ಕಡೆಯಿಂದ ಉದ್ಘಾಟನೆ ಆಯಿತು. ರಹೀಮ್ ಖಾನ್ ಸರ್ ಮಿನಿಸ್ಟ್ರು ಇದ್ದರು, MP ಸರು ಇದ್ದರು, ಮತ್ತು ನಮ್ಮದೆಲ್ಲ ಸ್ಟೇಟ್ ಲೆವೆಲ್ದ ಎಲ್ಲ ಆರ್ಗನೈಸಿಂಗ್ ಪದಾಧಿಕಾರಿಗಳು, ಎಲ್ಲ ಸ್ಟೇಟ್ ಲೆವೆಲ್ದ ಪದಾಧಿಕಾರಿಗಳು ಇದ್ದರು. ಈ ಸಮ್ಮೇಳನ ಇದೆಲ್ಲ ನಾಲೆಜ್ ಎಕ್ಸ್ಚೇಂಜ್ ಮಾಡೋಕ್ಕೆ, ಮತ್ತು PGs ಎಲ್ಲ ಅಟೆಂಡ್ ಆಗಿದ್ದಾರೆ ಸುತ್ತಮುತ್ತಲಿನ. ಇದು ಬೆಳಗಾವಿಯಿಂದ ಬೆಂಗಳೂರುವರೆಗೆ, ಈ ಕಡೆ ಮಹಾರಾಷ್ಟ್ರದಿಂದ ಆಂಧ್ರ ಎಲ್ಲರೂ ಇದಕ್ಕೆ ಡೆಲಿಗೇಟ್ಸ್ ಇದ್ದಾರೆ. ಎಲ್ಲ ಹೊಸ ಹೊಸ ಸಾಧನಗಳೆಲ್ಲ ತಂದಿದ್ದಾರೆ ಮೇಡಮ್. ಹಾಂ, ಫಾರ್ಮಸಿನು ಅವರೆಲ್ಲ ಸ್ಟಾಲ್ ಹಾಕಿದ್ದಾರೆ. ಹೊಸ ಸಾಧನೆಗಳನ್ನು ಇದು ಮಾಡಿದ್ದಾರೆ. ಅಲ್ಟ್ರಾಸೌಂಡ್ ಇಲ್ಲ, ಹೊಸದು ಇದು ತೊಗೊಳ್ಳಿ ಅಂತ ಅವ್ರು ಇಲ್ಲೆಲ್ಲ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದಾರೆ. ಒಳ್ಳೇದಿದೆ ಅದು. ಈಗ ಇದು ಯಾವುದೇ ಹೊಸದಾಗಿ ಬಂದಿದೆ ಅಂದರೆ ಹೊಸದೇನು ಬಂದಿದೆ ನಮ್ಮದು ಈ ಫೀಲ್ಡಲ್ಲಿ ಅದನ್ನು ತಲುಪ್ಸೋಕ್ಕೆ ನಮ್ಮಂಥ ಫ್ಯಾಕಲ್ಟೀಸ್ ಎಲ್ಲಿ ನಾವು ಈಗ ಬೀದರ್ ಆಗಲಿ ಗುಲ್ಬರ್ಗ ಆಗಲಿ ಅವ್ರಿಗೆ ಗೊತ್ತಾಗ್ಲಿಕ್ಕಂತಲೇ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿರ್ತೀವಿ. ಸೊ ಏನೇನು ಹೊಸ ಅಪ್ಗ್ರೇಡ್ ಆಗಿದೆ, ರೀಸೆಂಟ್ ಅಡ್ವಾನ್ಸ್ ಆಗಿದೆ, ಅವೆಲ್ಲ ಗೊತ್ತು ಮಾಡೋಕ್ಕಂತಲೇ ಈ ಥರ ಎಲ್ಲ ಕಾನ್ಫರೆನ್ಸನ್ಸು CMEs ಎಲ್ಲ ಆರ್ಗನೈಸ್ ಆಗಿರುತ್ತೆ. ಅದನ್ನು ಇದು ಮಾಡೋಕ್ಕೆ ಪ್ರಮೋಷನ್ ಮಾಡೋಕ್ಕಂತಲೇ ಎಲ್ಲ ಜನರು ಬಂದಿದ್ದಾರೆ. ಅಲ್ಟ್ರಾಸೌಂಡ್ ಮಿಷನ್ಸ್ ಆಗಲಿ, NST ಮಿಷನ್ಸ್ ಆಗಲಿ, ಇವೆಲ್ಲ ಬಂದಿದ್ದು ಅದ್ರ ಸಲುವಾಗಿ. ನಮ್ದು ಏನು ಅಡ್ವಾನ್ಸಸ್ ಇದೆ ಅದು ನಮ್ಮ ಹತ್ರ ಅದನ್ನು ನಮ್ಮ ಮುಟ್ಟಕ್ಕೆ ಅಂತಂದ್ಬಿಟ್ಟು ಅಲ್ಲಿನಿಂದ ಬೇರೆ ಊರಿಂದ ಅವ್ರು ಬಂದು ನಮಗೆ ಅದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ಚಾರ್ಜ್ ಮಿನಿಸ್ಟರ್ ಕಡೆಯಿಂದ ಉದ್ಘಾಟನೆ ಆಯಿತು. ರಹೀಮ್ ಖಾನ್ ಸರ್ ಮಿನಿಸ್ಟ್ರು ಇದ್ದರು, MP ಸರು ಇದ್ದರು, ಮತ್ತು ನಮ್ಮದೆಲ್ಲ ಸ್ಟೇಟ್ ಲೆವೆಲ್ದ ಎಲ್ಲ ಆರ್ಗನೈಸಿಂಗ್ ಪದಾಧಿಕಾರಿಗಳು, ಎಲ್ಲ ಸ್ಟೇಟ್ ಲೆವೆಲ್ದ ಪದಾಧಿಕಾರಿಗಳು ಇದ್ದರು. ಈ ಸಮ್ಮೇಳನ ಇದೆಲ್ಲ ನಾಲೆಜ್ ಎಕ್ಸ್ಚೇಂಜ್ ಮಾಡೋಕ್ಕೆ, ಮತ್ತು PGs ಎಲ್ಲ ಅಟೆಂಡ್ ಆಗಿದ್ದಾರೆ ಸುತ್ತಮುತ್ತಲಿನ. ಇದು ಬೆಳಗಾವಿಯಿಂದ ಬೆಂಗಳೂರುವರೆಗೆ, ಈ ಕಡೆ ಮಹಾರಾಷ್ಟ್ರದಿಂದ ಆಂಧ್ರ ಎಲ್ಲರೂ ಇದಕ್ಕೆ ಡೆಲಿಗೇಟ್ಸ್ ಇದ್ದಾರೆ. ಎಲ್ಲ ಹೊಸ ಹೊಸ ಸಾಧನಗಳೆಲ್ಲ ತಂದಿದ್ದಾರೆ ಮೇಡಮ್. ಹಾಂ, ಫಾರ್ಮಸಿನು ಅವರೆಲ್ಲ ಸ್ಟಾಲ್ ಹಾಕಿದ್ದಾರೆ. ಹೊಸ ಸಾಧನೆಗಳನ್ನು ಇದು ಮಾಡಿದ್ದಾರೆ. ಅಲ್ಟ್ರಾಸೌಂಡ್ ಇಲ್ಲ, ಹೊಸದು ಇದು ತೊಗೊಳ್ಳಿ ಅಂತ ಅವ್ರು ಇಲ್ಲೆಲ್ಲ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದಾರೆ. ಒಳ್ಳೇದಿದೆ ಅದು. ಈಗ ಇದು ಯಾವುದೇ ಹೊಸದಾಗಿ ಬಂದಿದೆ ಅಂದರೆ ಹೊಸದೇನು ಬಂದಿದೆ ನಮ್ಮದು ಈ ಫೀಲ್ಡಲ್ಲಿ ಅದನ್ನು ತಲುಪ್ಸೋಕ್ಕೆ ನಮ್ಮಂಥ ಫ್ಯಾಕಲ್ಟೀಸ್ ಎಲ್ಲಿ ನಾವು ಈಗ ಬೀದರ್ ಆಗಲಿ ಗುಲ್ಬರ್ಗ ಆಗಲಿ ಅವ್ರಿಗೆ ಗೊತ್ತಾಗ್ಲಿಕ್ಕಂತಲೇ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿರ್ತೀವಿ. ಸೊ ಏನೇನು ಹೊಸ ಅಪ್ಗ್ರೇಡ್ ಆಗಿದೆ, ರೀಸೆಂಟ್ ಅಡ್ವಾನ್ಸ್ ಆಗಿದೆ, ಅವೆಲ್ಲ ಗೊತ್ತು ಮಾಡೋಕ್ಕಂತಲೇ ಈ ಥರ ಎಲ್ಲ ಕಾನ್ಫರೆನ್ಸನ್ಸು CMEs ಎಲ್ಲ ಆರ್ಗನೈಸ್ ಆಗಿರುತ್ತೆ. ಅದನ್ನು ಇದು ಮಾಡೋಕ್ಕೆ ಪ್ರಮೋಷನ್ ಮಾಡೋಕ್ಕಂತಲೇ ಎಲ್ಲ ಜನರು ಬಂದಿದ್ದಾರೆ. ಅಲ್ಟ್ರಾಸೌಂಡ್ ಮಿಷನ್ಸ್ ಆಗಲಿ, NST ಮಿಷನ್ಸ್ ಆಗಲಿ, ಇವೆಲ್ಲ ಬಂದಿದ್ದು ಅದ್ರ ಸಲುವಾಗಿ. ನಮ್ದು ಏನು ಅಡ್ವಾನ್ಸಸ್ ಇದೆ ಅದು ನಮ್ಮ ಹತ್ರ ಅದನ್ನು ನಮ್ಮ ಮುಟ್ಟಕ್ಕೆ ಅಂತಂದ್ಬಿಟ್ಟು ಅಲ್ಲಿನಿಂದ ಬೇರೆ ಊರಿಂದ ಅವ್ರು ಬಂದು ನಮಗೆ ಅದು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. And all the honorable guests on the dais, all the doctors on the dais, off the dais, I'm not going to take everybody's name because it's already quite late, so I'm going to keep it very short. First of all, I would like to thank you for inviting me to this conference of yours. I feel very happy to be a part of your conference. Also, Honorable Minister Ishwar Khandre sir has already spoken very in detail about medicine and about gynecology, so I don't need to go into it much. I believe I just want to say a few things.
In those things, it is that half my family is filled with doctors. My brother is a doctor, my mother is a doctor, my uncles, aunts. So I know the kind of problems that doctors face, how much all of you have to struggle to come out. Even when my brother was studying, I would see that he'd have very huge books studying for NEET and all these other courses. So you have to struggle a lot. When I studied law, I did my BBA, LLB, I didn't have to study this much, not as much as doctors. So you need to have each and every knowledge, each and every minute knowledge you need to have. And most people say, like, once you start studying for a doctor, you're continuously studying for at least a decade. There's MBBS, then there's PG, then a few people do super specialization. So a decade of your life goes into only studies. My cousin also is a doctor, he's working in Goa. So that is also, it's a very big challenge for him. So they keep telling me how difficult it is, how day and night you need to give. I've seen my aunts who are also gynecologists, who are also working day and night for patients. They themselves have to struggle a lot. So I would like to, on behalf of myself, on behalf of all the political leaders on stage, I would like to thank all of you doctors on behalf of the entire society for doing such a great service to us. Because without all of you, I don't know where we would be. Any issue we have, problem we have, even a small cough, fever, any injury, physical injury, anything, the first thing we do is we call a doctor. All of us have family doctors. Because what the kind of trust we have in doctors is only if we go to that particular doctor. For example, Gudge sir is there. He's been practicing for so many years that a patient will be satisfied only after he meets him. Without meeting him, he won't be that satisfied, whether he gets advice or not. So all these senior doctors have been practicing for We now move towards the most prestigious segment, the official inauguration. Myself, Dr. Savita Santosh Padigir, Secretary Bidar Society and Organizing Secretary of Zonal Conference, welcome you all to the Kasoga Zonal Conference on a theme that is both timely and critical, high-risk pregnancy, a domain where the stakes are high, the margin for error is low. ಅವರಿಂದೆಲ್ಲ ಮಾಹಿತಿ ಪಡೆದುಕೊಂಡೇನೆ. ನಮ್ಮಲ್ಲಿ ಇವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಏನೊಂದು ಅಂಕಿ ಸಂಖ್ಯೆಗಳು ಕೊಟ್ಟಿದ್ದಾರೆ. 6,000 ಮಕ್ಕಳು ನಮ್ಮಲ್ಲಿ ಮಾಲ್ನರಿಷ್ಡ್ ಮಕ್ಕಳಿದ್ದಾರೆ, ಮಾಡ್ರೇಟ್ ಮಾಲ್ನರಿಷ್ಡ್ ಮಕ್ಕಳು. ಅಂದರೆ ಇವತ್ತು ಅವರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅವರ ವೆಯ್ಟು, ಅವರ ಹೈಟು ಎಲ್ಲವೂ ಕಡಿಮೆ ಇದೆ. ಅದೇ ರೀತಿಯಲ್ಲಿ ಸಿವಿಯರ್ಲಿ ಮಾಲ್ನರಿಷ್ಡ್ ಮಕ್ಕಳೇನಿದ್ದಾರೆ, ಸ್ಯಾಮ್ ಮ್ಯಾಮ್ ಅಂತ ನೀವೇನು ಹೇಳ್ತೀರಿ, ಸ್ಯಾಮ್ ಮ್ಯಾಮಲ್ಲಿ